ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹೊಸ ವರ್ಷದ ಮೊದಲ ಹುಣ್ಣಿಮೆಯು ಜನವರಿ ತಿಂಗಳ 3ನೇ ದಿನದಂದು ಬಂದಿದೆ. ಈ ಪವಿತ್ರ ದಿನದಂದು ಜಗತ್ಪಾಲಕನಾದ ಶ್ರೀ ಮಹಾವಿಷ್ಣುವನ್ನು ಹೇಗೆ ಆರಾಧಿಸಬೇಕು ಹಾಗೂ ಒಂದು ವಿಶೇಷ ವೀಳ್ಯದೆಲೆಯ ಮೇಲೆ ಯಾವ ಮಂತ್ರವನ್ನು ಬರೆದರೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ದೂರವಾಗುತ್ತವೆ ಎಂಬುದನ್ನು ಇವತ್ತಿನ ಈ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದಂದು ಕೆಲವು ಸರಳ ನಿಯಮಗಳನ್ನು ಪಾಲಿಸುವುದರಿಂದ ಪಿತೃದೋಷ, ಶತ್ರುಗಳ ಬಾಧೆ ಹಾಗೂ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆದು ಸಾಕ್ಷಾತ್ ಪರಮೇಶ್ವರನ ರಕ್ಷಣೆ ಮತ್ತು ಕೃಪೆಯನ್ನು ಪಡೆದುಕೊಳ್ಳಬಹುದು. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಹುಣ್ಣಿಮೆಯ ಪೂಜಾ ವಿಧಿವಿಧಾನಗಳು. ಈ ದಿನ ನಿಮ್ಮ ಮನೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಭಾವಚಿತ್ರಕ್ಕೆ ಅಥವಾ ವಿಷ್ಣುದೇವರ ಫೋಟೋಗೆ ಹಳದಿ ಬಣ್ಣದ ಹೂವುಗಳು ಹಾಗೂ ತುಳಸಿ ಮಾಲೆಯಿಂದ ಸುಂದರವಾಗಿ ಅಲಂಕಾರ ಮಾಡಬೇಕು. ಒಂದು ವೇಳೆ ಮನೆಯಲ್ಲಿ ವಿಷ್ಣುವಿನ ವಿಗ್ರಹವಿದ್ದರೆ ಪಂಚಾಮೃತದಿಂದ ಭಕ್ತಿಯಿಂದ ಅಭಿಷೇಕ ಮಾಡಿ. ದೇವರ ಮುಂದೆ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಬಳಸಿ ತುಪ್ಪದ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡಿಕೊಳ್ಳಿ. ಪೂಜೆ ಮಾಡುವ ಸಮಯದಲ್ಲಿ ಸಾಧ್ಯವಾದರೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸುವುದು ಅತ್ಯಂತ ಶುಭದಾಯಕ ಎಂದು ಹೇಳಲಾಗುತ್ತದೆ. ವೀಳ್ಯದೆಲೆಯ ವಿಶೇಷ ಪರಿಹಾರ. ಈ ದಿನ ಒಂದು ಶುಭ್ರವಾದ ವೀಳ್ಯದೆಲೆಯ ಮೇಲೆ ಹಸಿ ಗಂಧಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ಶುದ್ಧವಾದ ನೀರನ್ನು ಬೆರೆಸಿ ಓಂ ವಿಷ್ಣುವೇ ನಮಃ ಎಂದು ಬರೆಯಬೇಕು. ಈ ಎಲೆಯನ್ನು ಇಡೀ ದಿನ ವಿಷ್ಣುದೇವರ ಪಾದದ ಬಳಿ ಇಟ್ಟು ನಿಮ್ಮ ಎಲ್ಲ ವಿಧವಾದ ಕೋರಿಕೆಗಳನ್ನು ಭಕ್ತಿಯಿಂದ ಕೇಳಿಕೊಳ್ಳಿ. ಮರುದಿನ ಬೆಳಿಗ್ಗೆ ಮತ್ತೆ ಪೂಜೆಯನ್ನು ಮಾಡಿ ಆ ಎಲೆಯನ್ನು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಹಣ ಇಡುವ ಜಾಗದಲ್ಲಿ ಅಥವಾ ಬೀರುವಿನಲ್ಲಿ ಎತ್ತಿಡಬೇಕು. ಇದರಿಂದ ವ್ಯಾಪಾರ, ಉದ್ಯೋಗ, ಕುಟುಂಬ ಹಾಗೂ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಅಖಂಡ ವಿಷ್ಣು ಕೃಪೆ ಪ್ರಾಪ್ತಿಯಾಗುತ್ತದೆ. 1 ವರ್ಷದ ನಂತರ ಈ ಎಲೆಯನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಅಥವಾ ಅರಳಿ ವೃಕ್ಷದ ಕೆಳಗೆ ಇರಿಸಿ ಬರಬೇಕು. ನಂದೀಶ್ವರನ ಅನುಗ್ರಹ ಮತ್ತು ಎತ್ತುಗಳ ಪೂಜೆ. ಈ ದಿನದ ಮತ್ತೊಂದು ವಿಶೇಷತೆ ಎಂದರೆ ಸಾಕ್ಷಾತ್ ಪರಮೇಶ್ವರನು ಅಂಧಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡುವಾಗ ನಂದೀಶ್ವರನು ನೀಡಿದ ಸಹಾಯಕ್ಕೆ ಮೆಚ್ಚಿ ನಂದಿಯನ್ನು ಪೂಜಿಸುವವರಿಗೆ ಸಕಲ ಕಷ್ಟಗಳು ದೂರವಾಗಿ ಶುಭ ಫಲಗಳು ಲಭಿಸಲಿ ಎಂದು ಹರಸುತ್ತಾನೆ. ಆದ್ದರಿಂದ ಈ ದಿನ ಮರೆಯದೆ ಎತ್ತುಗಳನ್ನು ಅಥವಾ ಋಷಭಗಳನ್ನು ಪೂಜಿಸಬೇಕು. ಎತ್ತುಗಳಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೀಡುವುದರಿಂದ ಜಾತಕದಲ್ಲಿರುವ ಕುಜದೋಷಗಳು ಕಡಿಮೆಯಾಗಿ ವಿವಾಹ ಭಾಗ್ಯ ಕೂಡಿ ಬರುತ್ತದೆ ಹಾಗೂ ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ವೃದ್ಧಿಯಾಗುತ್ತದೆ. ಮನೆಯ ಹತ್ತಿರ ಎತ್ತುಗಳು ಇಲ್ಲದಿದ್ದರೆ ಶಿವಾಲಯಕ್ಕೆ ಭೇಟಿ ನೀಡಿ ನಂದೀಶ್ವರನಿಗೆ ನಮಸ್ಕರಿಸಿ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಳಿ. ಗ್ರಾಮದೇವತೆ ಮತ್ತು ಶನಿದೇವರ ಆರಾಧನೆ. ಶತ್ರು ಬಾಧೆ ಹಾಗೂ ಜನರ ದೃಷ್ಟಿ ದೋಷಗಳಿದ್ದರೆ ಗ್ರಾಮದೇವತೆಯ ದರ್ಶನ ಮಾಡಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ಮಾಲೆ ಅರ್ಪಿಸಿ ಅಥವಾ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಿ. ಶನಿದೇವರ ಕೃಪೆಗಾಗಿ ನವಗ್ರಹಗಳಲ್ಲಿರುವ ಶನಿದೇವರಿಗೆ ಎಳನೀರು ಅಥವಾ ಕಪ್ಪು ಎಳ್ಳಿನ ಅಭಿಷೇಕ ಮಾಡಿಸಿ. ಮನೆಯಲ್ಲಿ ಶನಿದೋಷದ ಪ್ರಭಾವ ತಗ್ಗಿಸಲು ಪಶ್ಚಿಮ ದಿಕ್ಕಿನಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಿ. ಈ ದಿನ ದಶರಥ ಶನಿ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದ ಕಷ್ಟಗಳು ದೂರವಾಗಿ ಸುಖ ಜೀವನ ಲಭಿಸುತ್ತದೆ. ಇದಲ್ಲದೆ ಕಷ್ಟಪಟ್ಟು ದುಡಿಯುವ 7 ಜನ ಕಾರ್ಮಿಕರಿಗೆ ಅನ್ನದಾನ ಮಾಡುವುದರಿಂದ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಕೂಡಿಬರುತ್ತದೆ. ದೈವಿಕ ಜಲದ ಪ್ರೋಕ್ಷಣೆ. ಈ ಹುಣ್ಣಿಮೆಯ ಸಂಜೆಯ ಸಮಯದಲ್ಲಿ ಒಂದು ತಾಮ್ರದ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಗಂಗಾಜಲ, ಕರ್ಪೂರ ಹಾಗೂ ಕುಟ್ಟಿದ ಬೇವಿನ ಎಲೆ ಮತ್ತು ತುಳಸಿ ಎಲೆಗಳನ್ನು ಬೆರೆಸಿ ದೇವರಿಗೆ ಪೂಜೆ ಮಾಡಿ. ನಂತರ ಆ ದೈವಿಕ ನೀರನ್ನು ಬೇವಿನ ಎಲೆಗಳ ಸಹಾಯದಿಂದ ಮನೆಯ ಪ್ರತಿ ಮೂಲೆಯಲ್ಲೂ ಚಿಮುಕಿಸಬೇಕು. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಹಾಗೂ ದೃಷ್ಟಿ ದೋಷಗಳು ತೊಲಗಿ ಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಕಾಲಿಡುತ್ತಾಳೆ. ಈ ಪರಿಹಾರವನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಸುಧಾರಣೆಗಳನ್ನು ಕಾಣಬಹುದು. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.